ಸ್ಫೋಟಕ್ಕೆ 4 ಜನ ಸಾವು, ಒಟ್ಟು 8 ಜನರಿಗೆ ಗಂಭೀರ ಗಾಯ. ಯಾದಗಿರಿ ತಾಲೂಕಿನ ಜಿನಕೇರ ತಾಂಡದ ಹೊರವಲಯದ ಜಮೀನಿನಲ್ಲಿ ಈರುಳ್ಳಿ ಸಸಿ ನಾಟಿ ಮಾಡುವ ವೇಳೆ ಗುಡುಗು ಸಮೇತ ಭಾರೀ ಪ್ರಮಾಣದ ಮಳೆ ಸುರಿಯುತ್ತಿರುವ ವೇಳೆ ಮಳೆಯಿಂದ ತಪ್ಪಿಸಿಕೊಳ್ಳಲು ಜಮೀನಿನಲ್ಲಿರುವ ದುರ್ಗಮ್ಮ ದೇವಸ್ಥಾನದ ಒಳಗಡೆ ಹೋಗುವ ಸಮಯದಲ್ಲಿ ಸಿಡಿಲು ಬಂದು ದೇವಸ್ಥಾನಕ್ಕೆ ಅಪ್ಪಳಿಸಿದ ಪರಿಣಾಮ ಸ್ಥಳದಲ್ಲಿಯೇ ಒಂದೇ ಕುಟುಂಬದ 4 ಜನ ಸಾವನ್ನಪ್ಪಿದ್ದಾರೆ. ಉಳಿದ 8 ಜನರಿಗೆ ಗಂಭೀರ ಗಾಯ. ಹೆಚ್ಚಿನ ಚಿಕಿತ್ಸೆಗಾಗಿ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ದುರ್ದೈವಿಗಳಾದ ಕಿಶನ್ 32 ವರ್ಷದ ನಾಮಣ್ಣ ಜಾಧವ್, 24 ವರ್ಷದ ಚನ್ನಪ್ಪ ನಾಮಣ್ಣ ಜಾಧವ್, 30 ವರ್ಷದ ಸುನ್ನಿಬಾಯಿ ರಾಠೋಡ್, 18 ವರ್ಷದ ನೇಣು ನಿಂಗಪ್ಪ ಜಾಧವ್ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಸುರೇಶ್ ಅಂಕಲಗಿ, ಗ್ರಾಮೀಣ ಪಿಎಸ್ಐ ಹನುಮಂತ ಬಂಕಲಗಿ, ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್. ಬ್ಯೂರೋ ರಿಪೋರ್ಟ್ ಮೌನೇಶ್ ಆರ್ ಭೋಯಿ, ನ್ಯೂಸ್ 24 ಕನ್ನಡ, ಯಾದಗಿರಿ.